ಚಿತ್ರದುರ್ಗದಲ್ಲಿ ಚಂದ್ರಶೇಖರ್ ಆಯೋಜಕರು. ಇವರು 1008 ರೈತ ಕಲ್ಯಾಣೋತ್ಸವ ಜೋಡಿಗಳ ಮದುವೆ. ಮಹಿಳೆಯರ ಆಕ್ರೋಶದ ಸಿಡಿಲು. ರೈತ ಕಲ್ಯಾಣೋತ್ಸವದ ಹೆಸರಿನಲ್ಲಿ 1008 ಜೋಡಿಗಳ ಸಾಮೂಹಿಕ ಮದುವೆ ಆಯೋಜಿಸಿರುವುದಕ್ಕೆ ಚಿತ್ರದುರ್ಗದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು ಮದುವೆ ಎಂಬುದು ಪವಿತ್ರ ಆಚರಣೆ, ಅದನ್ನು ಪ್ರದರ್ಶನದ ವೇದಿಕೆ ಮಾಡುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗುವುದು ಎಂದು ಗಟ್ಟಿಯಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಆಯೋಜಕರ ವಿರುದ್ಧ ಘೋಷಣೆ ಕೂಗುತ್ತಾ ಕಲ್ಯಾಣೋತ್ಸವವಲ್ಲ, ಕೌಟುಂಬಿಕ ಗೌರವದ ಹರಾಜು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಜಿಲ್ಲಾಡಳಿತವನ್ನು ಎಚ್ಚರಿಸಿ ಮಹಿಳೆಯರ ಗೌರವ ಕಾಪಾಡದಿದ್ದರೆ ತೀವ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಉಪಾಧ್ಯಕ್ಷರು ಅಂತ ಕೊಟ್ಟಿದ್ರು. ಮತ್ತು ನಮಗೇನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಬರ್ರಮ್ಮ, ನಿಮಗೆ ನಮ್ಮ ರೈತರ ಸಂಘಟನೆಗೆ ನಿಮಗೆ ಸೇರಿಸ್ಕೊಂತೀವಿ, ಮದುವೆ ಮಾಡಿ 1008 ಮದುವೆ ಮಾಡ್ತೀವಿ, ನಿಮಗೆ ಬಂದರೆ ಇಲ್ಲಿ ನಿಮಗೆ ಉಪಕಾರ ಆಗುತ್ತೆ, ನೀವು ಎಲ್ಲರಿಗೂ ಒಳ್ಳೇದು ಮಾಡ್ಬೋದು, ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು ಒಟ್ಟಿಗೆ ಒಂದು 20 ಜನ ಹೆಣ್ಮಕ್ಳಿಗೆ ಕರ್ಕೊಂಬಿಟ್ಟು, ಏನು ಗೊತ್ತಿಲ್ಲದನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಪದವಿ ಕೊಟ್ಟು, ಈಗ ಆ ಪದವಿಗೆ ನಮಗೇನು ಹೆಸರೇ ಇಲ್ಲ, ನಮ್ಮ ಇಷ್ಟ, ನನ್ನ ಕೈಯಲ್ಲಿದೆ, ನಾನು ಹೆಂಗನ ಮಾಡ್ಬೋದು. ಇವತ್ತು ಕೂಡ ನಾನು ಕಾಲ್ ಮಾಡಿ ಹೇಳಿದರೆ ನನಗೆ DC ಪರಿಚಯ ಇದ್ದಾನೆ, DC ಗೆ ಹೇಳ್ಕೊಂತೀನಿ, IAS ಹೇಳ್ಕೊಂತೀನಿ, ನಾನು MLA ಹೇಳೋಷ್ಟು ತಾಕತ್ತೈತೆ ನನಗೆ, ನೀನೇನು ಮಾಡಬಲ್ಲೆ, ನೀನೇನು ಹೇಳಬಲ್ಲೆ ಅಂತ ಈಗ ಕ್ಷಣನೇ, ಈಗ ಒಂದು 10 ನಿಮಿಷದ ಮುಂಚೆನೇ ನನ್ನ ಹತ್ರ ಮಾತಾಡಿ ನನಗೆ ಈ ಥರ ಮಾತಾಡಿದ್ದು. ನಾನು ಮಾತಾಡಿದಾಗ ನಾನು ಅದಕ್ಕೆ ನೀವೇನು ಮಾತಾಡಿದ್ರೆ, ಸರ್ ನಾನು ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವರಷ್ಟು ಜನ ನನ್ನ ಹತ್ರ ಬಂದಿದ್ದಾರೆ, ನಾನು ರಿಕ್ವೆಸ್ಟ್ ಕೇಳಿದ್ದೇನೆಂದರೆ ಈ ಥರ ಮಾಡಿದರೆ ನಿಮಗೆ ಒಳ್ಳೇದಾಗುತ್ತಾ, ಹಿಂಗೆಲ್ಲ ಮಾತಾಡಿದ್ರೆ ಅಂತ ನಾನು ಹೇಳಿದ್ಕೇ ಈ ಥರ ಮಾಡಿದ್ದಾರೆ ಸರ್. ಈ ಥರ ಮಾಡಿದ್ದಕ್ಕೆ ಅದು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟು. ಜಿಲ್ಲೆಯಲ್ಲಿ ತಿಂಗಳ 5ನೇ ತಾರೀಕು ಸಾಮೂಹಿಕ ಮದುವೆ ಮುರುಘೇಸ್ವಾಮಿ ಮಠದಲ್ಲಿ ನಡೀತವೆ ಸರ್. ಅಲ್ಲಿ ಅಪ್ಲಿಕೇಶನ್ ಹಾಕಿ ನಮ್ಮದಿಂದು ಒಂದು ಹೆಣ್ಣು ಮದುವೆಗೆ ರೆಡಿ ಇದೆಯಾ ಅಂದರೆ ಅಲ್ಲೇ ಸಾಮೂಹಿಕವಾಗಿ ನಮ್ಮಲ್ಲಿ ಮದುವೆನೂ ಮಾಡ್ತಾರೆ ಸರ್. ಪ್ರತಿ ತಿಂಗಳು 5ನೇ ತಾರೀಕು 106 ಮದುವೆ ಜೋಡಿಗಳು ಮದುವೆ ಮಾಡ್ತಾರೆ ಸರ್ ಇಲ್ಲಿ. ಹಂಗಿರಬೇಕಾದ್ರೆ ನಾವು ಯಾವುದೋ ಜಿಲ್ಲೆಯನ್ನು ಬಂದು ಮದುವೆ ಮಾಡೋಕ್ಕೆ ಅವ್ರಿಗೆ ನಾವು ಆಸ್ಪದ ಕೊಡಲ್ಲ ಸರ್. ನಾವಿಲ್ಲಿ ನಮ್ಮದೇ ಕ್ಷೇತ್ರದಲ್ಲಿ, ನಮ್ಮದೇ ಜಿಲ್ಲೆಯಲ್ಲಿ, ನಮ್ಮದೇ ತಾಲ್ಲೂಕಲ್ಲಿ ನಾವೇ ಮಾಡ್ತೀವಿ ಸರ್. ಮಠದಲ್ಲಿ ಮಾಡ್ತೀವಿ. ಮಠದಲ್ಲಿ ಮಿಸ್ ಆಯಿತು ಅಂದರೆ ನಾವೇ ನಮ್ಮ ಸಂಘಟನೆಯಿಂದ ಕರೆದು ನಾವೇ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮಾಡಿಸಿ ಅವರನ್ನು ಅವ್ರ ಮನೆಗೆ ಕಳಿಸ್ತೀವಿ ಸರ್. ನೊಂದವರಿಗೆ ಸಾಂತ್ವನ ಮಾಡ್ತೀವಿ ಸರ್ ನಾವು. ಅವ್ರು ಯಾವುದೋ ಜಿಲ್ಲೆಯಲ್ಲಿ ಬಂದು ಮಾಡಿಬಿಟ್ಟು ಹೋಗ್ತಾನೆ, ಅವ್ನು ನಾಳೆ ಕಷ್ಟ ಅಂದರೆ ಅವ್ನು ಬರಲ್ಲ ಸರ್. ನಾವು ಸರ್ ಇಲ್ಲಿ ಭಾಗಿಯಾಗೋದು, ನಾವು ಹೋಗಿ ಅದನ್ನು ಆ ಸಂಸಾರನ ಸರಿ ಮಾಡೋದು. ನಾಳೆ ಕೆಟ್ಟಿದ್ದೇ ಆಗಲಿ ಒಳ್ಳೆಯದೇ ಆಗಲಿ ಏನೇ ಆಗಿರಲಿ ಸರ್, ನಾವು ಮಾಡೋದು. ಅದಕ್ಕೆ ನಾವೇ ಮುಂದೆ ನಿಂತ್ಕೊಳ್ತೀವಿ, ನಾವೇ ಮಾಡ್ತೀವಿ, ನಾವೇ ನೊಂದು ಹೆಣ್ಣು ಮಕ್ಕಳಿಗೆ ನಾವೇ ಸಾಂತ್ವನ ಹೇಳ್ತೀವಿ, ನಾವೇ ಎಲ್ಲ ಮಾಡ್ತೀವಿ ಸರ್. ಅವ್ರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಂದು ಅಧಿಕಾರ ಮಾಡೋದು ಬೇಡ ಸರ್. ನಮ್ಮ ಹೆಣ್ಣು ಮಕ್ಕಳಿಗೆ ಅವ್ರು ಮದುವೆ ಮಾಡೋದು ಬೇಡ ಸರ್. ಶೃಂಗೇರಿ ಮಠದಲ್ಲಿ ಅವ್ರು ಮಾಡ್ಕೊಳ್ಳಿ, ಶೃಂಗೇರಿ ಮಠದ ಸ್ವಾಮೀಜಿಗಳು ಯಾವತ್ತನ್ನ ನಮ್ಮ ಜಿಲ್ಲೆಗೆ ಬಂದಿದ್ದಾರಾ? ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಷ್ಟ ಸುಖ ಕೇಳಿದಾರಾ? ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಕೇಳಿದಾರಾ? ನಮ್ಮ ಬಡ ಬಗ್ಗರ ಮಕ್ಕಳ ಮನೆಯವರಿಗೆ ಎಜುಕೇಷನ್ ಏನು ಅಂತ ಕೇಳಿದಾರಾ? ನೀವು ತಂದೆ ತಾಯಿ ಹೇಗಿದ್ದೀರಾ ಅಂತ ಕೇಳಿದಾರಾ? ಏನೂ ಕೇಳಿಲ್ವಲ್ಲ ಸರ್. ಅವರು ಶೃಂಗೇರಿಯಲ್ಲೇ ನಡೆಸ್ಕೊಳ್ಳಿ. ಇಲ್ಲಿ ಚಿತ್ರದುರ್ಗದಲ್ಲಿ ಬೆಜ್ಜನ್ ಮಠಗಳಿದ್ದಾವೆ, ನಮ್ಮವೇನು ಒಂದು ಸ್ವಲ್ಪ ಮಠಗಳಿಲ್ಲ. ಎಲ್ಲ ಮಠಾಧೀಶದವರು ಇದ್ದಾರೆ, ಎಲ್ಲರೂ ಮಾಡ್ತಾರೆ. ನಮ್ಮ ಜಿಲ್ಲೆಯವರು ಯಾರಿಗೂ ಎಲ್ಲಿಗೂ ಬಿಟ್ಕೊಡಲ್ಲ ಸರ್. ದಯವಿಟ್ಟು ಅವ್ರನ್ನ ಇಲ್ಲಿಗೆ ಇವತ್ತೇ ನಿಲ್ಸಕ್ಕೆ ಹೇಳ್ಬಿಡಿ. ಆಗಲಿ ಮುಂದೆ ನುಗ್ಗಿ ನಾವೇನು ಬಂದರೂ ನಾವು ನಿಭಾಯಿಸ್ಕೊಳ್ತೀವಿ. ನಾವು ಯಾರ ಸಪೋರ್ಟು ಕೇಳಲ್ಲ, ಯಾರ ರೆಕಮೆಂಡು ಕೇಳಲ್ಲ. ನ್ಯಾಯಕ್ಕೆ ನಾವು ತಲೆ ಬಾಗ್ತೀವಿ, ಅನ್ಯಾಯಕ್ಕೆ ತಲೆ ಬಾಗಲ್ಲ ಸರ್. ಯಾವುದೇ ಕಾರಣಕ್ಕೂ ನಾವು ಎದುರಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವ್ರು ಏನಿದ್ರು ಶೃಂಗೇರಿಯಲ್ಲೇ ಮಾಡ್ಕೊಳ್ಳಿ ಸರ್. ನಮ್ಮ ಚಿತ್ರದುರ್ಗದಲ್ಲಿ ಬಂದು ಮಾಡೋದು ಬೇಡ, ಆಯ್ತಾ ಸರ್. ನಮಗೂ ಇದೆ ಸ್ವಾಭಿಮಾನ, ಆಯ್ತು. ಏನು ಬೇಕೋ ಅದನ್ನೆಲ್ಲ ಮಾಡಿರೋ ಪ್ರೂಫ್ಗಳು ನಮ್ಮ ಹತ್ರ ಇದೆ ಸರ್. ನೊಂದು ಹೆಣ್ಣುಮಕ್ಳು ಹಣ ಇಸ್ಕೊಂಡು ನಿಮಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಯಾಮರ್ಸಿ ಹೋಗಿರೋವು ಇದೋ ಸರ್ ನಮ್ಮ ಹತ್ರ. ಆಗ್ಬೋದೇನು ಸರ್? ಅವ್ರು ಅಷ್ಟೊಂದು ಅಧಿಕಾರ ಚಲಾಯಿಸೋದು ಬೇಡ ಸರ್. ನಮ್ಮರು ದಿನ ಸ್ಟೇಷನಲ್ಲಿ ಹೋಗಿ 1000 ಜನಕ್ಕೆ ನ್ಯಾಯ ಕೊಡಿಸ್ತೀವಿ. ಅವ್ರು ಬರ್ತಾರೇನು ಸರ್? ಅವ್ರು ಬೇರೆ ಜಿಲ್ಲೆಯಿಂದ ಬಂದು ನ್ಯಾಯ ಕೊಡಿಸ್ತಾರ ನಮ್ಮ ಜಿಲ್ಲೆಯಲ್ಲಿ? ಇಲ್ವಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವೇ ನ್ಯಾಯ ಕೊಡಿಸೋದು. ನನ್ನ ಹೆಸರು ಚೌಡಮ್ಮ ಅಂತ ಹೇಳ್ಬಿಟ್ಟು ಅಂತೂ ಇಲ್ಲ ಚೌಡಮ್ಮರೇ, ನೀವು ಭಾರಿ ಹೋರಾಟಗಾರರು, 25 ವರ್ಷ ಹೋರಾಟಗಾರರು ಅಂತಂದರು. ಇಲ್ಲ ಸರ್ ಆಯಿತು ಅಂತಂದು ನಾನು ಒಪ್ಕೊಂಡು, ಅವಾಗ ಪಾಪ ಸುಧಾ ಇದ್ಲು, ಆಮೇಲೆ ಈಕೆ ಯಾರು ಮಂಗಳಮುಖಿ ಅಂತ ಹೇಳ್ಬಿಟ್ಟು ಸೌಮ್ಯ ಅಂತ ಅವಳಿದ್ಲು, ಮತ್ತು ರತ್ನಮ್ಮ ಅನ್ನೋರಿದ್ರು. ಈಗ ರತ್ನಮ್ಮ ಉಪಾಧ್ಯಕ್ಷ ಆಗಿದ್ರು, ಅದ್ರಾಗೆ ಈಗ ಚಿತ್ರದುರ್ಗ ಜಿಲ್ಲೆಗೆ ಉಪಾಧ್ಯಕ್ಷರು. ರತ್ನಮ್ಮ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ ಆಗಿದ್ದರು. ನಾನು ರಾಜ್ಯ ಸಂಚಾಲಕರು, ನನಗೆ ಕೊಟ್ಟಿದ್ರು ಹುದ್ದೆನ. ಹಂಗಾಗಿ ಈಗ ನೋಡಿ ಲೆಟರ್ ಕೊಟ್ಟಿದ್ದಾರೆ ನನಗೆ ರಾಜ್ಯ ಸಂಚಾಲಕರದು. ಎಮ್ಗೆ ಏನೋ 2 ಲಕ್ಷ ಇಸ್ಕೊಂಡು ಡಾಕ್ಟ್ರದ್ದು ಇದನ್ನ ಸೀಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು
ಅಯ್ಯಮ್ಮನ ಹತ್ರ 2 ಲಕ್ಷ ಬೇರೆಯವ್ರ ಹತ್ರ ಕೊಡ್ಸೈತೆ, ಅಯ್ಯಮ್ಮಂದಲ್ಲ ಬೇರೆಯವ್ರ ಹತ್ರ ಕೊಡ್ಸೈತೆ. ಅದನ್ನೇನೋ 1 ಲಕ್ಷ ವಾಪಸ್ ಕೊಟ್ಟಿದ್ದಾನಂತೆ, ಇನ್ನೊಂದು ಲಕ್ಷ ವಾಪಸ್ ಕೊಟ್ಟಿಲ್ಲ. ಹಂಗಾಗಿ ಬರೀ ಹೆಣ್ಮಕ್ಳನ್ನೇ ಹಿಡ್ಕೊಂಡು ಹೆಣ್ಮಕ್ಳಿಗೆ ಮೋಸ ಮಾಡ್ತದಾನೆ ಸರ್. 1008 ಮದುವೆ ಹೆಂಗೆ ಮಾಡ್ತೀರಿ ಸರ್ ನೀವು? ಸಡನ್ನಾಗಿ ಹೆಂಗೆ ಒಪ್ಕೊಂಡ್ರಿ ಅಂದರೆ ನನ್ನಿಷ್ಟ ನಾನು ಆದ್ರೂ ನಾವು ಧರಣಿ ಮಾಡ್ತೀವಿ, ಕೇಳ್ತೀವಿ ನಾವು. ಯಾಕಂದರೆ ಕೇಳಕ್ಕೆ ನಮ್ಗೆ ಹಕ್ಕ ಐತೆ. ಅವರು ಕೊಡಕ್ಕೆ ಯಾರು ತೆಗಿ ಸರ್. ರೈತ ಮಹಿಳೆ ಆಗಿರಬೇಕು, ಅವ್ರಿಗೆ ಅನ್ಯಾಯ ಆಗಬಾರ್ದು ಸರ್ ರೈತ ಮಹಿಳೆಯರಿಗೆ. ಆಮೇಲೆ ನಮಗೆ 1008 ಮದುವೆ ಲೀಸ್ಟ್ ಕೊಡ್ಬೇಕು ಸರ್. ಅವರು ನಮಗಿದ್ರು ಸುಮಾರು ಒಂದು 15 ಜನ 20 ಜನ ತೆಗ್ದಾರೆ. ಚಂದ್ರಶೇಖರ್ಗೆ ಮದುವೆ ಮಾಡ್ತಂತ ಹೊಂಟಿರುವ ಚಂದ್ರಶೇಖರ್ಗೆ. ಮಹಿಳಾ ನಾಯಕಿಯರ ಸಭೆ. ರತ್ನಮ್ಮ ಕರ್ನಾಟಕ ರಾಜ್ಯ ರೈತ ಉದಯ ಹಸಿರು ಸೇನೆ ಮಾಜಿ ಉಪಾಧ್ಯಕ್ಷೆ, ಚೌಡಮ್ಮ ಕರ್ನಾಟಕ ರೈತ ಸೇನೆ ತಾಲೂಕು ಅಧ್ಯಕ್ಷೆ, ಕರುನಾಡ ವಿಜಯ ಸೇನೆ ಮಹಿಳಾ ಜಿಲ್ಲಾಧ್ಯಕ್ಷರು ವೀಣಾ ಗೌರಣ್ಣ, ಕರ್ನಾಟಕದ ಮಕ್ಕಳು ಮಹಿಳೆಯರು ರಕ್ಷಣಾ ವೇದಿಕೆ ಖಜಾಂಜಿ ಲಕ್ಷ್ಮಮ್ಮ ಮತ್ತು ಕರ್ನಾಟಕ ಮಹಿಳಾ ಸಂರಕ್ಷಣೆಯ ಸ್ಥಾಪಕಿ ಭಾರತಿ ಸೇರಿದಂತೆ ಹಲವು ಮಹಿಳಾ ನಾಯಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿಗಾರರು ಪ್ರೇಮ್, ಸಿ ಟೌನ್, ಚಿತ್ರದುರ್ಗ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.